ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿರುವಂಥ ಜಾನು ರೀನಿಲ್ಲ ಅಂತ ಹೇಳ್ಬೋದು. ಹೌದು, ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ದೆ. ಜಾನು ಅಲಿಯಾ ಚಂದನ್ ಅವರು ಈಗ ಬಿಗ್ ಬಾಸ್ನಿಂದ ಬಂದ ನಂತರ ಅವರಿಗೆ ಒಳ್ಳೆ ಸೀರಿಯಲ್ ಸಿಕ್ಕಿದ್ದು ಅಂದರೆ ಲಕ್ಷ್ಮೀ ನಿವಾಸ, ಮತ್ತು ಒಳ್ಳೆಯವರಿಗೆ ಬ್ರೇಕನ್ನು ಕೂಡ ತಂದು ಕೊಡ್ತು. ಈ ಸೀರಿಯಲ್ ಎಷ್ಟು ಬಾರಿ TRP ಹೋಗಿತ್ತು ಅಂದರೆ ಸುಮಾರು 100 ಪಟ್ಟು TRP ಇದೆ ಏರಿತ್ತು ಅಂತ ಹೇಳ್ಬೋದು. ಟಾಪ್ 10 ರೇಟಿಂಗಲ್ಲಿ ಇದು ಟಾಪ್ 1ನೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿತ್ತು ಅಂತ ಹೇಳ್ಬೋದು. ಸದ್ಯ ಇತ್ತೀಚಿನ ದಿನಗಳಲ್ಲಿ ಟಾಪ್ 4 ಟಾಪ್ 5ಗೆ ಬರ್ತದೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಬಟ್ ಇದರಲ್ಲಿ ಸ್ವಲ್ಪ ಕೆಲವೊಂದು ಪಾತ್ರಧಾರಿಗಳು ಅವರವರ ಅನುಕೂಲ ತಕ್ಕನಾಗೆ ಹೊರಗೆ ಬಂದರು. ಹಾಗಾಗಿ ಪಾತ್ರ ಬದಲಾವಣೆ ಆದ ನಂತರ ಸ್ವಲ್ಪ TRP ವ್ಯತ್ಯಾಸ ಕೂಡ ಕಂಡು ಬಂದಿದೆ. ಇದೇ ಸಂದರ್ಭದಲ್ಲಿ ಈಗ ಜಾನರು ಕೂಡ ಒಂದು ಶಾಕನ್ನು ಕೂಡ ಕೊಟ್ಟಿದ್ದಾರೆ. ಅವ್ರಿಗೀಗ ಸಿನಿಮಾದಲ್ಲಿ ನಾಯಕಿ ಆಗುವಂಥ ಅವಕಾಶ ಸಿಕ್ಕಿದೆ. ಅದು ಕೂಡ ಖ್ಯಾತ ನಟರೊಂದಿಗೆ ನನಗೆ ನಾಯಕಿ ಆಗುವಂಥ ಅವಕಾಶ ಸಿಕ್ಕಿದೆ. ಇದೇ ಕಾರಣಕ್ಕಾಗಿ ನಾನು ಕೂಡ ಸಿನಿಮಾಗೆ ಹೋಗಬೇಕಾಗಿದೆ. ನನಗೆ ಬೆಳ್ಳಿತಲ್ಲಿ ಅಭಿನಯಿಸಬೇಕು ಅಂತ ಸಾಕಷ್ಟು ವರ್ಷಗಳ ಕನಸು, ಅದು ಈಗ ಈಡೇರ್ತದೆ. ಹಾಗಾಗಿ ನಾನು ಈ ಸೀರಿಯಿಂದ ಹೊರಬರ್ತಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಪಾತ್ರಕ್ಕೆ ಬರುವಂಥ ಬೇರೆಯೊಬ್ಬರ ಪಾತ್ರದವರಿಗೆ ನನ್ನಷ್ಟೇ ಪ್ರೀತಿಯನ್ನು ಕೊಟ್ಟು ನೀವು ಇದೇ ರೀತಿ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮನವಿಯನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಜಾನು ಅಲಿಯಾಸ್ ಚಂದನ ಅವರು ಇನ್ನಿಲ್ಲ